ಯೇಸುವಿಗೆ ಸ್ತೋತ್ರ. ಇಂದು 25 ಫೆಬ್ರವರಿ 2026. ಎಲ್ಲರಿಗೂ ಶುಭೋದಯ. ಈ ದಿನದ ಧ್ಯಾನ ಭಾಗ ಪೌಲನು ತೀತನಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 6ನೇ ವಾಕ್ಯದ 3ನೇ ಭಾಗ. ಅವನ ಮಕ್ಕಳು ಕರ್ತನನ್ನು ನಂಬಿದವರಾಗಿರಬೇಕು. ಅವರು ದುರ್ಮಾರ್ಗಸ್ಥರೆನಿಸಿಕೊಂಡವರಾಗಲಿ ಅಧಿಕಾರಕ್ಕೆ ಒಳಗಾಗದವರಾಗಲಿ ಆಗಿರಬಾರದು. ಸಭೆಯ ಹಿರಿಯರಾಗತಕ್ಕವರಲ್ಲಿ ಇರಬೇಕಾದ ಅರ್ಹತೆ ಅನ್ನುವಂಥದ್ದು ಕೌಟುಂಬಿಕ ನಿರ್ವಹಣೆಯ ನಾಯಕತ್ವ. ಒಬ್ಬ ವ್ಯಕ್ತಿ ತನ್ನ ಸ್ವಂತ ಕುಟುಂಬ ವರ್ಗದವರನ್ನು, ಅಂದರೆ ಹೆಂಡತಿಯನ್ನು, ಮಕ್ಕಳನ್ನು ಆಧ್ಯಾತ್ಮಿಕತೆಯಲ್ಲಿಯೂ ನೈತಿಕತೆಯಲ್ಲಿಯೂ ಮುನ್ನಡೆಸುವುದಕ್ಕೆ ಸೋತು ಹೋದವನಾಗಿದ್ದರೆ ಅಂಥವರು ಸಭೆಯನ್ನು ಮುನ್ನಡೆಸುವುದಕ್ಕೆ ಅಸಮರ್ಥರಾಗಿದ್ದಾರೆ. ಸಭೆಯ ಹಿರಿಯರಾಗತಕ್ಕವರು ತಮ್ಮ ಸ್ವಂತ ಮನೆಯವರನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವುದು ಕೇವಲ ಶಿಸ್ತಿನ ವಿಷಯವಾಗಿ ಮಾತ್ರ ಆಗಿರದೆ ಇದು ಸಭೆಯ ಮೇಲೆ ಆಧ್ಯಾತ್ಮಿಕ ಪ್ರಭಾವವನ್ನು ಬೀರುವಂಥದ್ದಾಗಿದೆ. ಪೌಲನು ತಿಮೋಥಿಯನಿಗೆ ಪತ್ರಿಕೆಯನ್ನು ಬರೆದಿರುವಾಗ ಅಲ್ಲಿ ಹೇಳಿರುವಂಥದ್ದು, ಸ್ವಂತ ಮನೆಯವರನ್ನು ಆಳುವುದಕ್ಕೆ ತಿಳಿಯದವನು ದೇವರ ಸಭೆಯನ್ನು ಹೇಗೆ ಪರಾಂಬರಿಸುವನು. ಇಲ್ಲಿ ಪೌಲನು ಈ ವಾಕ್ಯವನ್ನು ಒಂದು ಪ್ರಶ್ನಾತೀತವಾಗಿ ಕೇಳುವವನಾಗಿದ್ದಾನೆ. ಸಭೆಗೆ ನಾಯಕನಾಗಲು ಒಬ್ಬ ವ್ಯಕ್ತಿ ಅರ್ಹನು ಎಂದು ಕಂಡುಹಿಡಿಯಲು ಮೊದಲು ಆ ವ್ಯಕ್ತಿ ತನ್ನ ಸ್ವಂತ ಮಕ್ಕಳ ಮೇಲೆ ಆಧ್ಯಾತ್ಮಿಕವಾಗಿ ಯಾವ ಪ್ರಭಾವ ಬೀರಿದ್ದಾನೆ ಎಂಬುದನ್ನು ಮತ್ತು ಕ್ರಿಸ್ತ ನಂಬಿಕೆಯಿಲ್ಲದವರನ್ನು ಕ್ರಿಸ್ತನೆಡೆಗೆ ನಡೆಸಲು, ಅವರನ್ನು ಆಧ್ಯಾತ್ಮಿಕತೆಯಲ್ಲಿ ಬೆಳೆಸಲು ಸಮರ್ಥನಾಗಿದ್ದಾನೆ ಎಂದು ತಿಳುಕೊಳ್ಳ ಬಯಸಿದರೆ ತನ್ನ ಸ್ವಂತ ಮಕ್ಕಳನ್ನು ಹೇಗೆ ಪರಿಣಾಮಕಾರಿಯಾಗಿ ಕ್ರಿಸ್ತ ನಂಬಿಕೆಯಲ್ಲಿ ಬೆಳೆಸುತ್ತಿದ್ದಾನೆ ಎಂಬುದರ ಮೂಲಕ ತಿಳುಕೊಳ್ಳಬಹುದಾಗಿದೆ. ಯಾಜಕನಾದ ಏಲಿಯು ತನ್ನ ಮಕ್ಕಳಾದ ಹೊಫ್ನಿ ಫಿನೆಹಾಸರನ್ನು ದೈವಿಕ ಮಾರ್ಗದಲ್ಲಿ ಮುನ್ನಡೆಸಲು ವಿಫಲನಾದನು. ಅವರು ದೇವಾಲಯದಲ್ಲಿಯೇ ಅನೈತಿಕ ಕೃತ್ಯಗಳನ್ನು ನಡೆಸುವಂಥವರು, ದೇವರಿಗೆ ಸಮರ್ಪಿಸಲು ತರುತ್ತಿದ್ದ ಯಜ್ಞಗಳನ್ನು ಅಸಡ್ಡೆ ಮಾಡುವವರು ಆಗಿದ್ದರು. ಅವರ ದುಷ್ಟತನದ ಕುರಿತಾಗಿ ಯಾಜಕನಾದ ಏಲಿಗೆ ಅರಿವಿದ್ದರು. ಅದನ್ನು ತಡೆಯುವ ದೃಢವಾದ ನಿರ್ಣಯವನ್ನು ತೆಗೆದುಕೊಳ್ಳುವ ಬದಲಾಗಿ ನಿಷ್ಪರಿಣಾಮಕಾರಿಯಾದ ಕೇವಲ ಮೌಖಿಕ ಗದರಿಕೆಯನ್ನು ಮಾತ್ರ ಕೊಟ್ಟನು. ಇದರ ಫಲವಾಗಿ ದೇವರ ನ್ಯಾಯ ತೀರ್ಪು ಅವನ ಕುಟುಂಬದ ಮೇಲೆ ಬಂದಿತು. ಏಲಿಯ 2 ಮಕ್ಕಳು ಒಂದೇ ದಿನದಲ್ಲಿ ಮರಣಿಸಿದರು. ತನ್ನಿಬ್ಬರ ಮಕ್ಕಳ ಮರಣದ ವಾರ್ತೆಯನ್ನು ಕೇಳಿದ ವೃದ್ಧನಾದ ಏಲಿಯು ಸಹ ತಾನು ಕುಳಿತಿದ್ದ ಪೀಠದಿಂದ ಬಿದ್ದು ಕುತ್ತಿಗೆ ಮುರಿದು ಸತ್ತನು. 1 ಸಮುವೇಲ 2:12-17 ವಾಕ್ಯ ಮತ್ತು 4ನೇ ಅಧ್ಯಾಯದ 2-18 ವಾಕ್ಯಗಳಲ್ಲಿ ಇದರ ಪೂರ್ಣ ಚರಿತ್ರೆಯನ್ನು ಕಾಣುತ್ತೇವೆ. ಯಾಜಕನಾದ ಏಲಿಗೆ ಬದಲಾಗಿ ಯೆಹೋವನು ಸಮುವೇಲನನ್ನು ಇಸ್ರಾಯೇಲ್ಯರ ಪ್ರವಾದಿಯನ್ನಾಗಿ ಆರಿಸಿಕೊಂಡನು. 1 ಸಮುವೇಲ 3:20. ಸಮುವೇಲನು ಮುದುಕನಾಗಲು ಅವನ ಮಕ್ಕಳಾದ ಯೋವೇಲ್, ಅಬಿಯ ಎಂಬಿವರು ತಂದೆಯಾದ ಸಮುವೇಲನ ಮಾರ್ಗದಲ್ಲಿ ನಡೆಯದೆ ದ್ರವ್ಯಾಶೆಯುಳ್ಳವರಾಗಿ ಲಂಚ ತೆಗೆದುಕೊಂಡು ನ್ಯಾಯ ವಿರುದ್ಧವಾದ ತೀರ್ಪು ಮಾಡುವವರಾದರು. 1 ಸಮುವೇಲ 8:1-5 ವಾಕ್ಯ. ಈ 2 ನೈಜ ಘಟನೆಗಳು ತಿಳಿಸುವಂಥದ್ದು ಏಲಿ ಮತ್ತು ಸಮುವೇಲ ತಮ್ಮ ಮಕ್ಕಳನ್ನು ಬಾಲ್ಯ ಪ್ರಾಯದಿಂದಲೂ ನಿಯಂತ್ರಿಸುವುದರಲ್ಲಿ ಸೋತು ಹೋದರು ಎಂಬುದಾಗಿ. ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗಿತೆ ಎಂಬ ಗಾದೆಯ ಮಾತಿನಂತೆ ಬಾಲ್ಯದಲ್ಲಿ ಕಲಿಯದ ಶಿಸ್ತು ಅಥವಾ ಒಳ್ಳೆಯ ಗುಣ ವಯಸ್ಸಾದ ಮೇಲೆ ಕಲಿಯಲು ಸಾಧ್ಯವಿಲ್ಲ. ತಮ್ಮ ಮನೆಯನ್ನು ಪೋಷಿಸಲು ಕಷ್ಟಪಟ್ಟು ದುಡಿಯುವ ಅನೇಕ ತಂದೆಯಂದಿರು ತಮ್ಮ ಸ್ವಂತ ಮಕ್ಕಳನ್ನು ರಕ್ಷಣೆಯ ಮಾರ್ಗಕ್ಕೆ, ದೈವ ಭಕ್ತಿಯ ಕಡೆಗೆ,
ಸೇವೆಯ ಕಡೆಗೆ ಕರೆದೊಯ್ಯುವಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ತಮ್ಮ ಮಕ್ಕಳು ದೈವಿಕ ಪಥದಲ್ಲಿ ನಡೆಯುವರಾಗುವಂತೆ ಒಂದು ಮಾದರಿಯ ಜೀವಿತವನ್ನು ಜೀವಿಸುವಂಥದ್ದು ಪ್ರತಿ ಕ್ರೈಸ್ತ ತಂದೆಯ ಜವಾಬ್ದಾರಿಯಾಗಿದೆ. ಒಬ್ಬ ವ್ಯಕ್ತಿ ಕರ್ತನ ಸೇವೆಯಲ್ಲಿ ಎಷ್ಟೇ ನಂಬಿಗಸ್ತನಾಗಿದ್ದರೂ, ಬೋಧಿಸುವುದರಲ್ಲಿ ಪ್ರವೀಣನಾಗಿದ್ದರೂ ಸಹ ಅವನ ಮಕ್ಕಳು ನಂಬಿಕೆಯಿಲ್ಲದವರು, ತಂದೆಯ ಅಧಿಕಾರಕ್ಕೆ ಒಳಪಡದವರು ಆಗಿದ್ದರೆ ಅವರ ನಾಯಕತ್ವವು ವಿಶ್ವಾಸಾರ್ಹತೆಯಿಂದ ದೂರ ಸರಿಯುವಂತದಾಗಿದೆ. ಇಂಥವರು ವಿಶ್ವಾಸಿಗಳಾಗಿರಬಹುದು ಹೊರತು ಸಭಾ ಹಿರಿಯರ ನಾಯಕತ್ವಕ್ಕೆ ಅನರ್ಹರಾಗಿದ್ದಾರೆ. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯದ 15ನೇ ವಾಕ್ಯದಲ್ಲಿ ಯೇಸು ಹೇಳಿರುವಂಥದ್ದು, ದೀಪವನ್ನು ಹತ್ತಿಸಿ ಕೊಳಗದೊಳಗೆ ಇಡುವುದಿಲ್ಲ, ದೀಪಸ್ತಂಭದ ಮೇಲೆ ಇಡುತ್ತಾರಷ್ಟೇ, ಆಗ ಅದು ಮನೆಯಲ್ಲಿರುವವರೆಲ್ಲರಿಗೆ ಬೆಳಕು ಕೊಡುವುದು. ಪೌಲನು ಈ ಒಂದು ತೀಕ್ಷ್ಣವಾದ ಎಚ್ಚರಿಕೆಯ ಸಂದೇಶವನ್ನು ಹಿರಿಯರ ಆಯ್ಕೆಯ ವಿಚಾರದಲ್ಲಿ ತೀತನಿಗೆ ಹೇಳಲು ಕಾರಣ, ಕ್ರೇತ ದ್ವೀಪದಲ್ಲಿದ್ದ ದೇವಜನರು ಸುಳ್ಳುಗಾರರು, ದುಷ್ಟ ಮೃಗಗಳು, ಸೋಮಾರಿಗಳಾದ ಹೊಟ್ಟೆಬಾಕರು ಆಗಿದ್ದರು. ತೀತ 1:12. ಹೀಗಿರಲಾಗಿ ಸಭಾ ಹಿರಿಯರನ್ನು ನೇಮಿಸುವಾಗ ಇಂತಹ ವ್ಯಕ್ತಿತ್ವವುಳ್ಳವರನ್ನು ನೇಮಿಸದೆ ನಿಂದಾರಹಿತರು, ಏಕಪತ್ನಿಯುಳ್ಳವರು, ಅವನ ಮಕ್ಕಳು ಕರ್ತನನ್ನು ನಂಬಿದವರು, ಅಧಿಕಾರಕ್ಕೆ ಒಳಗಾದವರು ಆಗಿರಬೇಕು ಎಂಬ ಉದ್ದೇಶದಿಂದ ಆಗ ಮಾತ್ರ ಇಂಥವರನ್ನು ದೈವಿಕತೆಯ ಪಥದಲ್ಲಿ ನಡೆಸುವುದಕ್ಕೆ ಸಾಧ್ಯ. ಪ್ರೀತಿಯ ತಂದೆಯಂದಿರೇ, ನಾವೆಲ್ಲರೂ ಸಭೆಯ ಹಿರಿಯರಲ್ಲದೆ ಇರಬಹುದು, ಆದರೆ ನಾವೆಲ್ಲರೂ ಕುಟುಂಬದ ಹಿರಿಯರಾಗಿರಲಾಗಿ ನಮ್ಮ ಕುಟುಂಬ ಅನ್ನುವಂಥದ್ದು ಒಂದು ಚಿಕ್ಕ ಸಭೆಯಾಗಿರಲಾಗಿ ನಾವುಗಳು ನಿಂದಾರಹಿತರು, ಏಕಪತ್ನಿಯುಳ್ಳವರು, ನಮ್ಮ ಮಕ್ಕಳು ಕರ್ತನನ್ನು ನಂಬಿದವರು, ನಮಗೆ ಒಳಗಾಗುವವರು ಆಗುವ ರೀತಿಯಲ್ಲಿ ಒಂದು ದೈವಿಕ ಮಾದರಿಯ ಜೀವಿತವನ್ನು ಜೀವಿಸುವಂತವರಾಗಿರುವ ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಅಧ್ಯಯನದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ.